ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್. ಇನ್ನೇನು ಬಿಗ್ ಬಾಸ್ ಸೀಸನ್ 11ರ ಆರಂಭಕ್ಕೆ ಕೇವಲ ಒಂದೇ ದಿನ ಬಾಕಿ ಇದೆ. ಸದ್ಯ ಬಿಗ್ ಬಾಸ್ ಹೊಸ ಅಧ್ಯಾಯಕ್ಕೆ ಇಡೀ ಕರ್ನಾಟಕವೇ ಸಜ್ಜಾಗಿದೆ. ಇದೇ ವೇಳೆ ಹುಚ್ಚ ವೆಂಕಟ್ ಬಿಗ್ ಬಾಸ್ ಮನೆಗೆ ಬರ್ತಾರಾ ಅನ್ನೋ ಅನುಮಾನ ಮೂಡಿದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚ ವೆಂಕಟ್ ವಿಡಿಯೋ ಒಂದು ಬಹಳ ಸದ್ದು ಮಾಡ್ತಿದೆ. ಆ ಬಗ್ಗೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ. ಕಿಚ್ಚ ಸುದೀಪ್ ನಿರೂಪಣೆಯಲ್ಲಿಯೇ ಈ ಬಾರಿಯೂ ಬಿಗ್ ಬಾಸ್ ಬರಲಿದೆ. ಸ್ವರ್ಗ ಮತ್ತು ನರಕ ಕಾನ್ಸೆಪ್ಟ್ ರಿವೀಲ್ ಆಗಿದೆ. ಈ ಬಾರಿಯೂ ಬಿಗ್ ಬಾಸ್ ಶೋ ಮತ್ತಷ್ಟು ಗಲಾಟೆ ಎಬ್ಬಿಸೋದ್ರಲ್ಲಿ ಅನುಮಾನವಿಲ್ಲ. ಬಿಗ್ ಬಾಸ್ ಶೋ ನೋಡಲು ವೀಕ್ಷಕರು ತುದಿಗಾಲಿನಲ್ಲಿ ಕುಳಿತಿದ್ದಾರೆ. ಇನ್ನೊಂದಿಷ್ಟು ದಿನ ಬಿಗ್ ಬಾಸ್ ಮನರಂಜನೆ ವೀಕ್ಷಕರಿಗೆ ಸಿಗಲಿದೆ. ಇದರ ಮಧ್ಯೆ ಹುಚ್ಚ ವೆಂಕಟ್ ತಾನು ಬಿಗ್ ಮನೆಗೆ ಬರೋಕೆ ಅವಕಾಶ ಕೊಡಿ ಅಂದಿದ್ದಾರೆ. ಬಿಗ್ ಬಾಸ್ ಸೀಸನ್ 3ಕ್ಕೆ ಹುಚ್ಚ ವೆಂಕಟ್ ಎಂಟ್ರಿ ಕೊಟ್ಟಿದ್ರು. ಬಿಗ್ ಮನೆಗೆ ಬರ್ತಿದ್ದಂತೆ ಸ್ಪರ್ಧಿಗಳ ತಲೆ ತಿನ್ನೋಕೆ ಶುರು ಮಾಡಿದ್ದ. ಹುಚ್ಚ ವೆಂಕಟ್ ಬಿಗ್ ಬಾಸ್ಗೆ ತಲೆನೋವಾಗಿದ್ದ. ರವಿ ಮರೂರ್ ಮೇಲೆ ಹಲ್ಲೆ ಮಾಡಿ ಹೊರಗೆ ಬಂದಿದ್ದ. ಅದಾದ್ಮೇಲೆ ಬಿಗ್ ಬಾಸ್ ಸೀಸನ್ 4ಕ್ಕೂ ಹುಚ್ಚ ವೆಂಕಟ್ ಅತಿಥಿಯಾಗಿ ಮನೆಗೆ ಹೋಗಿದ್ರು. ಆಗ ಸ್ಪರ್ಧಿ ಪ್ರಥಮ್ಗೆ ರಕ್ತ ಬರುವಂತೆ ಹೊಡೆದು ಆಚೆ ಬಂದಿದ್ರು. ಈಗ ಮತ್ತೆ ಬಿಗ್ ಬಾಸ್ 11ಕ್ಕೆ ಬಿಗ್ ಹೌಸ್ಗೆ ಹೋಗಬೇಕು ಅಂತ ಕೇಳಿಕೊಂಡಿದ್ದಾರೆ. ಬಿಗ್ ಬಾಸ್ ಶೋನಲ್ಲಿ ಭಾಗಿಯಾಗೋಕ್ಕೆ ನನಗೆ ಒಂದು ಅವಕಾಶ ಕೊಡಿ. ಒಂದು ದಿನಕ್ಕೆ ಕರೆದ್ರೂ ನಾನು ಬರ್ತೀನಿ, ಒಂದು ವಾರಕ್ಕೆ ಕರೆದ್ರೂ ನಾನು ಬರ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ 3 ತಿಂಗಳು ಇರಬೇಕು ಅಂದರೂ ನಾನು ಇರ್ತೀನಿ ಅಂತ ವಿಡಿಯೋ ಮಾಡಿದ್ದಾರೆ. ಈ ಬಾರಿ ನಾನು ಯಾವುದೇ ಗಲಾಟೆ ಮಾಡೋಲ್ಲ, ಎಲ್ಲ ಟಾಸ್ಕ್ ಮಾಡ್ತೀನಿ ಅಂದಿದ್ದಾರೆ. ಎಲ್ಲರೂ ನನ್ನನ್ನು ಬಿಗ್ ಬಾಸ್ ಹುಚ್ಚ ವೆಂಕಟ್ ಅಂತ ಕರೀತಾರೆ. ಬಿಗ್ ಬಾಸ್ ಶೋ ಬರ್ತಿದೆ ಅನ್ನೋದು ಗೊತ್ತಾದಾಗ ಎಲ್ಲರೂ ನೀವು ಹೋಗಲ್ವಾ ಅಂತ ಕೇಳ್ತಿದ್ದಾರೆ ಅಂದಿದ್ದಾರೆ. ಅಲ್ಲದೆ ಸುದೀಪ್ ಸರ್ ಅವರಿಗೆ ರಿಕ್ವೆಸ್ಟ್, ಒಂದು ಅವಕಾಶ ಕೊಡಿ, ನೀವು ಮನಸ್ಸು ಮಾಡಿದರೆ ಆಗುತ್ತೆ, ಫೈನಲ್ಸ್ಗಾದರೂ ನನ್ನನ್ನು ಕರೀರಿ ಅಂತ ಹುಚ್ಚ ವೆಂಕಟ್ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲ ಸ್ಪರ್ಧಿಗಳ ಹೆಸರು ರಾಜಾರಾಣಿ ಫೈನಲ್ಸ್ನಲ್ಲಿ ಬಹಿರಂಗವಾಗಲಿದೆ. ಆದರೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಹುಚ್ಚ ವೆಂಕಟ್ ಕಾಣಿಸಿಕೊಳ್ಳೋದು ಅನುಮಾನ. ಯಾಕಂದ್ರೆ ಬಿಗ್ ಬಾಸ್ ಟೀಮ್ ವೆಂಕಟ್ಗೆ ಮತ್ತೊಂದು ಅವಕಾಶ ನೀಡೋ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ. ಸೆಪ್ಟೆಂಬರ್ 29ರಂದು ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಸೇರಲಿದ್ದಾರೆ. ಸ್ಪರ್ಧಿಗಳು ಯಾರ್ಯಾರು ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿದೆ. ಒಂದಿಷ್ಟು ಸಂಭಾವ್ಯ ಸ್ಪರ್ಧಿಗಳ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದ್ದು, ಸ್ಪರ್ಧಿಗಳು ಯಾರೆಂಬ ಚರ್ಚೆ ಜೋರಾಗಿದೆ.